ಯಶ್ ಅಲ್ಲಿಗೆ ಧಾವಿಸಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಅಭಿಮಾನಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಯಶ್ ಹೇಳಿದ್ರು, ನೀವು ಹಿಂದೆ ಬರ್ತಿದ್ದ ರೀತಿ ಇತ್ತಲ್ಲ, ಅದನ್ನ ನೋಡಿದ್ರೆ ಭಯ ಆಗೋದು ನನಗೆ ಬೈಕಲ್ಲಿ ಅಂತ. ಬೆಂಗಾವಲು ವಾಹನಕ್ಕೆ ಬಂದು ಡಿಕ್ಕಿ ಹೊಡೆದಿದ್ದ ಒಬ್ಬ ಯುವಕ ನಿಖಿಲ್ ಈಗ ಸಾವನ್ನಪ್ಪಿದ್ದಾನೆ. ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆತನನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ನಿಖಿಲ್ ಗದಗ ತಾಲೂಕಿನ ಬಿಂಕದಕಟ್ಟಿ ನಿವಾಸಿ. ಯಶ್ ನೋಡ್ಲಿಕ್ಕೆ ಬೈಕ್ನಲ್ಲಿ ಬಂದಿದ್ದಂತ ಫ್ಯಾನ್ ನಿಖಿಲ್ ಯಶ್ ವಾಹನ ಹಿಂಬಾಲಿಸ್ತಾ ಇದ್ದ, ಜೋರಾಗಿ ಬರ್ತಾ ಇದ್ದ ನಿಖಿಲ್. ಆ ಸಂದರ್ಭದಲ್ಲಿ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದ. ತೀವ್ರವಾಗಿ ಗಾಯಗೊಂಡಂತ ಈತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಗದಗ್ನ ಮುಳುಗುಂದ ನಾಕಾ ಬಳಿ ನಡೆದಂತ ಘಟನೆ ಇದು. ಯಶ್ ವಾಪಸ್ ತೆರಳುವ ಸಂದರ್ಭದಲ್ಲಿ ನಡೆದಿದ್ದಂಥ ದುರಂತ ನೋಡಿ. ಇದೇ ಹುಡುಗ, ನಾವು ತೋರಿಸ್ತಾ ಇದ್ದೀವಿ, ಬೈಕ್ ಆಕ್ಸಿಡೆಂಟ್ ಆಗಿದ್ದು. ಅದಾದ್ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಂಥ ದೃಶ್ಯಾವಳಿಗಳು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಖಿಲ್ನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಿಖಿಲ್ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಸಣ್ಣ ಹುಡುಗ ಇನ್ನೊಂದು ನೋಡಿ. ಈ ರೀತಿ ಈ ಹುಚ್ಚು ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಭಿಮಾನಕ್ಕೆ ಬಲಿಯಾಗ್ಬಿಟ್ರೆ ಯಾರು ಜವಾಬ್ದಾರಿ? ಬಹುಶಃ ಯಶ್ಗೆ ಇದು ಅನಿಸಿತ್ತು ಅಂತ ಅನ್ಸುತ್ತೆ. ಅವಿನಾಶ್ ನಿನ್ನೆ ಅವ್ರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ನೋಡಿ ಈ ರೀತಿ ಹೋಗ್ಬಿಟ್ರೆ ನಿಜಕ್ಕೂ ದುರಂತ ಇದು. ಇದನ್ನ ಹೆಂಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ? ನಾವು ಬರುವಂಥ ಸಂದರ್ಭದಲ್ಲಿ ಜನ ಯಾವ ಪರಿ ಹುಡುಗರುಗಳು ಬೈಕಲ್ಲಿ ಬರ್ತಾ ಇದ್ರು, ಅದನ್ನ ನೋಡೇ ಭಯ ಆಗ್ತಾ ಇತ್ತು ನನಗೆ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಹೇಳ್ತೀನಿ, ಇಂಥವನ್ನೆಲ್ಲ ಮಾಡಬೇಡಿ ಅಂತ. ಇದೆಲ್ಲ ಆದ್ಮೇಲೂ ಕೂಡ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ನಿಖಿಲ್ ಮತ್ತೆ ಅವನ ಸ್ನೇಹಿತರು ಬೈಕಲ್ಲಿ ಬೆನ್ನು ಹತ್ತಿದ್ರು. ಆಗ ಬೆಂಗಾವಲು ವಾಹನಕ್ಕೆ ನಿಖಿಲ್ ಗಾಡಿ ಡಿಕ್ಕಿ ಹೊಡೆದಿತ್ತು. ನಿಖಿಲ್ ತೀವ್ರವಾಗಿ ಗಾಯಗೊಂಡಿದ್ದ. ತಕ್ಷಣಕ್ಕೆ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗದೇ ನಿಖಿಲ್ ಸಾವನ್ನಪ್ಪಿದ್ದಾನೆ. ದುರಂತದ ಮೇಲೆ ದುರಂತ. ನಿಜಕ್ಕೂ ಈ ಬರ್ಡೇನ ಯಶ್ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ನೆನ್ನೆ ಮಾತಾಡ್ತಾ ಯಶ್ ಭಾವುಕರಾಗ್ಬಿಟ್ರು. ಅಷ್ಟು ಕುಟುಂಬಸ್ಥರು ಗೋಳಿಡುವಂಥ ಸಂದರ್ಭದಲ್ಲಿ ಒಬ್ಬ ಕಲಾವಿದ ನನ್ನ ಮೇಲಿನ ಅಭಿಮಾನಕ್ಕೆ ಈ ರೀತಿ ಅಭಿಮಾನಿಗಳು ಬಲಿಯಾದರು ಅನ್ನುವಂಥ ಸಂದರ್ಭದಲ್ಲಿ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಹೇಳಿ? ಅದಾದ್ಮೇಲೆ ಇನ್ನೊಂದು ಘಟನೆ ನಿಖಿಲ್ದು. ನಿಜಕ್ಕೂ ಬೇಸರದ ಸಂಗತಿ. ಸೊ ಇವರ ಏಜ್ ಗ್ರೂಪ್ಗಳನ್ನ ನೋಡ್ತಾ ಇದ್ರೆ ಸಾಮಾನ್ಯವಾಗಿ 16, 17, 18 ಏಜ್ ಎಲ್ಲ ಹೀರೋಗಳನ್ನ ನಿಜವಾದಂಥ ರಿಯಲ್ ಲೈಫ್ ಹೀರೋ ಅಂತ ಅನ್ಕೊಳ್ಳುವಂಥ ಏಜ್ ಇದು. ಅದಾದ್ಮೇಲೆ ಸ್ವಲ್ಪ ಮೆಚುರಿಟಿ ಬರ್ತಾ ಹೋಗುತ್ತೆ. 25, 30 ದಾಟದ ಮೇಲೆ ಸಿನಿಮಾ ಹೀರೋಗಳೇ ಎಲ್ಲ ಅಲ್ಲ, ನಮ್ಮ ಲೈಫನ್ನು ನಾವು ನೋಡ್ಕೊಳ್ಬೇಕು ಅಂತ. ಅದನ್ನೇ ಯಶ್ ಹೇಳಿದ್ದು ಕೂಡ. ನಾವೇನೋ ಕಷ್ಟಪಡ್ತೀವಿ, ಎಫರ್ಟ್ ಹಾಕ್ತೀವಿ, ಬೆಳಿತೀವಿ. ಆದರೆ ನಾವು ಮಾತ್ರ ಬೆಳೆಯೋದಲ್ಲ, ನಮ್ಮನ್ನ ಆರಾಧಿಸುವಂಥ ಅಥವಾ ನಮ್ಮನ್ನ ಬೆಂತಟ್ಟುವಂಥ ಅಭಿಮಾನಿಗಳು ಕೂಡ ಬೆಳಿಬೇಕು ಅನ್ನೋದು. ಸೊ ಹಾಗಾಗಿ ಅನಗತ್ಯವಾಗಿ ಬರೀ ನಮ್ಮನ್ನೇ ಪೂಜಿಸೋದಲ್ಲದೆ ನಿಮ್ಮ ಬಗ್ಗೆ ನೀವು ಜಾಗೃತೆ ವಹಿಸ್ಕೊಳ್ಳಿ, ನಿಮ್ಮ ಕುಟುಂಬ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆ ನೀವು ಹೀರೋ ಆಗಿ ಫಸ್ಟ್ ಅಂತ ಹೇಳಿ ನೆನ್ನೆ ಭಾಳ ಅದ್ಭುತವಾಗಿ ಮಾತನಾಡಿದ್ರು. ಆದರೆ ಈಗ ನಿಖಿಲ್ ಮತ್ತೊಬ್ಬ ಯುವಕ, ಈತನ ವಯಸ್ಸನ್ನು ನೋಡಿದ್ರೆ ಆಲ್ಮೋಸ್ಟ್ 19, 20 ಆ ಒಂದು ಆಸ್ಪಾಸ್ನಲ್ಲಿ ಅಥವಾ 25 ಒಳಗೆ ಅನ್ನೋ ರೀತಿಯಾಗಿದೆ. ಆದರೆ ಈತ ಬಂದಿರೋದು ಯಶ್ ಅವ್ರನ್ನ ಹತ್ತಿರದಲ್ಲಿ ನೋಡಬೇಕು, ನಮ್ಮೂರಿಗೆ ಬರ್ತಿದ್ದಾರೆ ಅಂತ. ಆದರೆ ಅಲ್ಲಿ ದುರದೃಷ್ಟವಶಾತ್ ಅಲ್ಲಿ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದು ಈತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ. ಸೊ ಮುಖ, ತಲೆ ಭಾಗಕ್ಕೆ ಒಂದಷ್ಟು ಗಂಭೀರವಾಗಿ ಏಟ್ಗಳಾಗಿದ್ವು. ಯಶ್ ವಾಹನವನ್ನು ಫಾಲೋ ಮಾಡ್ತಿದ್ದಂಥ ಅಭಿಮಾನಿ ನಿಖಿಲ್ ಈ ಘಟನೆ ನೋಡಿದಾಗ ದರ್ಶನ್ ಅವರ ಒಂದು ವಿಡಿಯೋ ನೆನಪಾಗುತ್ತೆ. ಮೈಸೂರು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಭಾಳ ಚೇಸ್ ಮಾಡ್ತಿರ್ತಾರೆ ಹಿಂದೆನೆ. ಆಗ ದರ್ಶನ್ ಅವರು ಗಾಡಿಯನ್ನು ನಿಲ್ಲಿಸಿ ಅವ್ರಿಗೆಲ್ಲ ಒಂದು ಜೋರ ಧ್ವನಿಯಲ್ಲಿ ಹೇಳಿರ್ತಾರೆ, ಏನಾರು ಮಾಡ್ತಿದ್ರೆ ನೀವು, ತಲೆ ಕೆಟ್ಟಿದೆಯಾ ಅಂತ. ನಂತರ ಅವರೆಲ್ಲ ಸ್ಲೋ ಆಗ್ತಾರೆ. ಹಾಗಾಗಿ ಹೀರೋಗಳನ್ನ ತೀರಾ ಫಾಲೋ ಮಾಡೋದಿದೆಯಲ್ಲ, ಅದು ರಿಯಲ್ ಲೈಫಲ್ಲಿ ಅವರ ಗುಣಗಳನ್ನ ಅಥವಾ ಸಿನಿಮಾದಲ್ಲಿರುವಂಥ ಒಳ್ಳೆ ವಿಚಾರಗಳನ್ನು ಫಾಲೋ ಮಾಡಬೇಕು. ಈ ರೀತಿ ಫಾಲೋ ಅಲ್ಲ.